ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನೇನು ನಿಮಗೆ ತೋರಿಸ್ತಾ ಹೋಗ್ತೀನಲ್ಲ, ಇದು ವೇದಾವತಿ ನದಿ, ನಮ್ಮ ವಾಣಿ ವಿಲಾಸ ಸಾಗರ, ಮಾರಿಕಣಿವೆ ಡ್ಯಾಮ್. ಓಕೆ ಸ್ನೇಹಿತರೆ, ಒಂದು ಸತಿ ನೀವು ಹಿರಿಯೂರು ಕಡೆ ಬಂದಾಗ, ಇಲ್ಲಾಂದರೆ ಚಿತ್ರದುರ್ಗ ಕಡೆ ಬಂದಾಗ ಈ ವಾಣಿ ವಿಲಾಸ ಸಾಗರನ ಒಂದು ಸತಿ ನೋಡಬೇಕು ಸ್ನೇಹಿತರೆ. ಈ ಸತಿ ಮತ್ತೆ ಇತಿಹಾಸ 2025ರಲ್ಲಿ ಮತ್ತೆ ಕೋಡಿ ಬಿದ್ದಿದೆ. ಈ ಸ್ಥಳ ಒಂದು ಅದ್ಭುತವಾದ ಸ್ಥಳ. ಒಂದು ಸತಿ ನೀವು ಈ ಏನಿದೆಯಲ್ಲ ಇದು ನೋಡಿ ಸ್ನೇಹಿತರೆ, ಇದೊಂದು ವ್ಯೂ ಪಾಯಿಂಟು. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಾನು ನಿಂತಿರೋ ಸ್ಥಳಕ್ಕೆ ನೀವು ಪರ್ಮಿಷನ್ ತೊಗೊಂಡು ಬರಬೇಕಾಗತ್ತೆ. ಒಂದು ಸತಿ ನೀವು ಇತಿಹಾಸ ಮರಿಕಳಿಸಿದೆ. ಹಿರಿಯೂರಲ್ಲಿ ಮಾರಿಕಣಿವೆ ನೀರು ಮೈ ತುಂಬಿ ಹರಿತಾ ಇದೆ, ಕೋಡಿ ಬಿದ್ದಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಡ್ಯಾಮಿಂದ ನೀರು ಹೇಗೆ ಹರಿದು ಹೋಗ್ತಾ ಇದೆ. ಈ ಸುತ್ತಮುತ್ತ ವ್ಯವಸಾಯಕ್ಕೆ, ಕುಡಿಯೋ ನೀರಿಗೆ ನೀರು ಹೋಗುತ್ತೆ. ಒಂದು ಸತಿ ನೋಡಬೇಕು ಸ್ನೇಹಿತರೆ ವಾಣಿ ವಿಲಾಸ ಸಾಗರ. ಈ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಭಾರತದ ಭೂಪುಟ ನೋಡಬೇಕಂತ ಹೇಳಿದ್ರೆ ಸಾಗರನ ನೋಡಿದ್ರೆ ಸಾಕು. ಇನ್ನೊಂದು ಕಡೆ ವ್ಯೂವಿನಿಂದ ನಿಮಗೆ ವಾಣಿ ವಿಲಾಸ ಸಾಗರ ಕಂಡು ಬರುತ್ತೆ ಸ್ನೇಹಿತರೆ. ನಮ್ಮ ಭಾರತದ ಭೂಪುಟದ ಒಂದು ಈಗೇನು ತೋರಿಸ್ತೀವಿ, ಒಂದು ಭಾಗ, ಒಂದು ಕಡೆ ಭಾಗ ನಿಮಗೆ ನೋಡಿ ಸ್ನೇಹಿತರೆ. ಈ ಪ್ರಕೃತಿ ನೋಡ್ಬೇಕು ಸ್ನೇಹಿತರೆ ಒಂದು ಸತಿ ವಾಣಿ ವಿಲಾಸ ಸಾಗರನ. ವೇದಾವತಿ ನದಿ, ಮಾರಿಕಣಿವೆ. ಸ್ನೇಹಿತರೆ, ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಡ್ಯಾಮು, ಹಳೆಯದಾದ ಡ್ಯಾಮು. ಈ ಮಾರಿಕಣಿವೆಯಿಂದ ಭಾಳ ರೈತರಿಗೆ ಕುಡಿಯೋ ನೀರಿಗೆ ಭಾಳ ಅನುಕೂಲ ಆಗಿದೆ.